ದಟ್ ಈಸ್ ಎ ಗಿಫ್ಟ್. ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ ಅದು. ಸೈನ್ ಬೇರೆ ಹಾಕಿದೀವಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ್ ಗ್ಯಾರಂಟಿ ಘೋಷಿಸಿ ಅಧಿಕಾರವನ್ನು ಹಿಡಿದಿದ್ದ ಕಾಂಗ್ರೆಸ್ ಲೋಕಸಮರದಲ್ಲೂ ಗೆಲ್ಲುವುದಕ್ಕೆ ಭರ್ಜರಿ ಯೋಜನೆಯನ್ನು ರೂಪಿಸಿದೆ. ಈ ಒಂದು ಚುನಾವಣೆಯಲ್ಲಿ ಶತಾಯಗತಾಯ ಗೆಲ್ಲಬೇಕು ಅಂತ ಬರೋಬ್ಬರಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಮೋದಿಯವರನ್ನು ಮಣಿಸುವುದಕ್ಕೆ ಉಚಿತ ಭರವಸೆಗಳ ಮಹಾಪೂರವನ್ನೇ ಹರಿಸಿದೆ. ಈಗಾಗಲೇ ವಿಧಾನಸಭಾ ಚುನಾವಣೆಗಳಲ್ಲಿ 2 ರಾಜ್ಯದಲ್ಲಿ ಈ ಒಂದು ಗ್ಯಾರಂಟಿ ಅಸ್ತ್ರ ವರ್ಕ್ ಆಗಿದೆ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಅಸ್ತ್ರವನ್ನು ಹೂಡಿದಂತಹ ಕಾಂಗ್ರೆಸ್ ಭರ್ಜರಿ ಗೆಲುವಿನ ನಗೆಯನ್ನು ಬೀರಿತ್ತು. ಇದಾದ ಬಳಿಕ ತೆಲಂಗಾಣದಲ್ಲೂ ಅದೇ ರೀತಿಯಾದಂತಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು. ಅಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಇದೀಗ ಕಾಂಗ್ರೆಸ್ ಇಡೀ ದೇಶಕ್ಕೆ ಗ್ಯಾರಂಟಿಗಳ ಸುರಿಮಳೆಗೈದಿದೆ. ಈಗಾಗಲೇ ಲೋಕಸಭಾ ಚುನಾವಣೆಗೆ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರುವಂತಹ ಕಾಂಗ್ರೆಸ್ ಪಂಚನ್ಯಾಯ ಹೆಸರಿನಲ್ಲಿ ಬರೋಬ್ಬರಿ 25 ಭರವಸೆಗಳನ್ನು ಘೋಷಣೆ ಮಾಡಿದೆ. ಕರ್ನಾಟಕ ತೆಲಂಗಾಣ ಚುನಾವಣೆಯಲ್ಲಿ ಮಹಿಳಾ ಮತದಾರರನ್ನು ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗಿತ್ತು. ಮಹಿಳೆಯರನ್ನೇ ಕೇಂದ್ರೀಕರಿಸಿ ಗ್ಯಾರಂಟಿಯನ್ನು ರಚಿಸಿತ್ತು. ಆದರೆ ಲೋಕಸಮರಕ್ಕೆ ಎಲ್ಲರನ್ನ ಒಳಗೊಂಡಂತೆ ಪ್ರಣಾಳಿಕೆಯನ್ನು ರಚನೆ ಮಾಡಿದೆ. ಪ್ರಮುಖವಾಗಿ 3W ಸೂತ್ರದಡಿ ಅಂದರೆ ವರ್ಕ್, ವೆಲ್ತ್, ವೆಲ್ಫೇರ್ ಅನ್ನುವಂತಹ ಈ 3 ವಲಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಮಹಿಳೆಯರು, ರೈತರು, ಶ್ರಮಿಕರು ಹುಬ್ಬೇರಿಸುವಂತಹ ಆಶ್ವಾಸನೆಗಳನ್ನು ನೀಡಿದೆ. ಮಹಿಳೆಯರನ್ನೇ ಕೇಂದ್ರೀಕರಿಸಿ ಗ್ಯಾರಂಟಿ ಘೋಷಿಸಿದ್ದ ಕಾಂಗ್ರೆಸ್ ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯಲ್ಲಿ ಮಹಾಲಕ್ಷ್ಮಿ ಹೆಸರಿನಡಿಯಲ್ಲಿ ಮನೆಯ ಯಜಮಾನಿಗೆ ವಾರ್ಷಿಕ 1 ಲಕ್ಷ ನೆರವಿನ ಭರವಸೆಯನ್ನು ನೀಡಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಸ್ತ್ರೀಯರಿಗೆ 50% ಮೀಸಲಾತಿಯನ್ನು ತರಲಾಗುತ್ತೆ ಅಂತ ಭರವಸೆಯನ್ನು ನೀಡಿದೆ. ಇದರ ಜೊತೆಗೆ ಆಶಾ ಕಾರ್ಯಕರ್ತರಿಗೆ ಸಂಬಳ ದುಪ್ಪಟ್ಟುಗೊಳಿಸುವುದರ ಜೊತೆಗೆ ಉದ್ಯೋಗಿ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣದ ವಾಗ್ದಾನವನ್ನು ನೀಡಿದೆ. ಇನ್ನು ಮಹಿಳೆಯರ ಜೊತೆಗೆ ರೈತರಿಗೂ ಒಂದಷ್ಟು ಭರವಸೆಯನ್ನು ನೀಡಿದೆ. ಕೃಷಿಕ ವರ್ಗದ ಮತಬುಟ್ಟಿಯ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ರೈತರ ಸಾಲ ಮನ್ನಾಕ್ಕೆ ಶಾಶ್ವತ ಆಯೋಗವನ್ನು ರಚಿಸುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಜಾರಿ ಮಾಡಿ 30 ದಿನಗಳಲ್ಲಿ ಬೆಳೆ ವಿಮೆ ಹಣ ವರ್ಗಾವಣೆ ಹಾಗೆ ಕೃಷಿ ಸಲಕರಣೆಗಳಿಗೆ GSTಯಿಂದ ವಿನಾಯಿತಿ ನೀಡುವುದಾಗಿ ಹೇಳಿದೆ. ಇದರ ಜೊತೆಗೆ ದೇಶದ ಯುವಜನತೆಗೂ ಕಾಂಗ್ರೆಸ್ ಆಕರ್ಷಕ ಭರವಸೆಗಳನ್ನು ನೀಡಿದೆ. ಯುವಕರಿಗೆ ಕೆಲಸ ಸಹಿತ 1 ಲಕ್ಷ ವೇತನ ನೀಡೋದರ ಜೊತೆಗೆ ಯುವಜನತೆಗೆ ಉದ್ಯೋಗದ ಹಕ್ಕು ಭರವಸೆಯನ್ನು ನೀಡೋದಾಗಿ ಹೇಳಿದೆ. ಜೊತೆಗೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 30 ಲಕ್ಷ ಉದ್ಯೋಗವನ್ನು ಭರ್ತಿ ಮಾಡುವಂತಹ ಮಾತನ್ನು ಕೊಟ್ಟಿದೆ. ಮುಖ್ಯವಾಗಿ ಈ ಒಂದು ಪ್ರಣಾಳಿಕೆಯಲ್ಲಿ 5 ನ್ಯಾಯಗಳನ್ನು ಸೇರಿಸಿದೆ. ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಕಾರ್ಮಿಕ ನ್ಯಾಯ ಹಾಗೆ ಸಮಾನ ನ್ಯಾಯ ಅಂತ ಹೆಸರನ್ನು ಇಟ್ಟಿದೆ. ನಾವು ಒಟ್ಟಾಗಿ ಈ ಅನ್ಯಾಯದ ಅವಧಿಯ ಅಂಧಕಾರವನ್ನು ತೊಡೆದು ಹಾಕ್ತೇವೆ, ಹಾಗೆ ಭಾರತದ ಜನರಿಗೆ ಸಮೃದ್ಧ ನ್ಯಾಯ ತುಂಬಿದ ಮತ್ತು ಸಾಮರಸ್ಯದ ಭವಿಷ್ಯಕ್ಕಾಗಿ ದಾರಿ ಮಾಡಿಕೊಡ್ತೇವೆ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಈ ಬಾರಿಯ ಕಾಂಗ್ರೆಸ್ ಪ್ರಣಾಳಿಕೆ 5 ನ್ಯಾಯ ಹಾಗೆ 25 ಗ್ಯಾರಂಟಿಗಳನ್ನು ಒಳಗೊಂಡಿದೆ. ಜೊತೆಗೆ ಘರ್ ಘರ್ ಗ್ಯಾರಂಟಿ ಎಂಬ ಮಂತ್ರದೊಂದಿಗೆ ದೇಶದ ಪ್ರತಿಯೊಬ್ಬ ಮತದಾರರನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡೋದಾಗಿ ಹೇಳಿದೆ. ಇದೀಗ ಎಲ್ಲ ಕುತೂಹಲಗಳಿಗೆ ಕಾಂಗ್ರೆಸ್ ತೆರೆ ಎಳೆದಿದೆ. ನ್ಯಾಯಪತ್ರ ಎಂಬ ಹೆಸರಿನ ಮೂಲಕ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಈ ಒಂದು ಪ್ರಣಾಳಿಕೆಯ ಪ್ರಮುಖಾಂಶವನ್ನು ಒಂದೊಂದಾಗಿ ನೋಡೋದಾದರೆ, ಮೊದಲನೇದಾಗಿ ದೇಶಾದ್ಯಂತ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿಯನ್ನು ಕೈಗೊಳ್ಳುತ್ತೆ ಅಂತ ಹೇಳಿದೆ. ಈಗಾಗಲೇ ಜಾತಿ ಗಣತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಒಂದು ಜಾತಿ ಗಣತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಅದಾಗಲೇ ನಡೆಸಿದ್ದ ಜಾತಿ ಗಣತಿಯ ವರದಿಯನ್ನು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಯವರಿಗೆ ಹಸ್ತಾಂತರ ಮಾಡಲಾಯಿತು. ಮುಖ್ಯಮಂತ್ರಿಯವರು ಅದನ್ನು ತರಿಸ್ಕೊಂಡಿದ್ದಾರೆ. ಆದರೆ ಇಡೀ ದೇಶಾದ್ಯಂತ ಈ ಒಂದು ಜಾತಿ ಗಣತಿಯನ್ನು ಕೈಗೊಳ್ಳುತ್ತೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದೆ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ ಹಾಗೆ ಹಿಂದುಳಿದ ವರ್ಗಗಳ ಸಮುದಾಯಗಳ ಮೀಸಲಾತಿಯನ್ನು 50%ಕ್ಕೆ ಹೆಚ್ಚಿಸುವುದಕ್ಕೆ ಕಾನೂನು ತಿದ್ದುಪಡಿಯನ್ನು ತರಲಾಗುತ್ತೆ ಅಂತ ಹೇಳಿದೆ. ಎಲ್ಲ ಜಾತಿ ಮತ್ತು ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಹಾಗೆ ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ಒದಗಿಸಲಾಗುತ್ತೆ ಅಂತ ಭರವಸೆಯನ್ನು ನೀಡಿದೆ. ಇನ್ನು ಡಿಪ್ಲೊಮೊ ಅಥವಾ ಪದವಿ ಹೊಂದಿರುವ 25 ವರ್ಷದೊಳಗಿನ ಯುವಕ ಯುವತಿಯರಿಗೆ 1 ವರ್ಷದ ಅಪ್ರೆಂಟಿಸ್ಶಿಪ್ ಒದಗಿಸಲು ಕಾಯ್ದೆಯನ್ನು ಜಾರಿಗೊಳಿಸಲಾಗುವುದು. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನನ್ನು ಖಾತರಿ ಮಾಡುವುದು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಇದ್ದಂತಹ ರಾಜ್ಯ ಸ್ಥಾನಮಾನವನ್ನು
ತಕ್ಷಣವೇ ಮರುಸ್ಥಾಪಿಸೋದು, ಅಗ್ನಿಪಥ ಯೋಜನೆಯನ್ನು ರದ್ದುಗೊಳಿಸೋದು, ಕಾರ್ಮಿಕರ ರಾಷ್ಟ್ರೀಯ ಕನಿಷ್ಠ ವೇತನ ದಿನಕ್ಕೆ 400ಕ್ಕೆ ಏರಿಕೆ ಮಾಡೋದು, ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ರಾಜಸ್ಥಾನ ಸರ್ಕಾರ ಜಾರಿಗೆ ತಂದಂತಹ 25 ಲಕ್ಷದವರೆಗಿನ ನಗದು ರಹಿತ ವಿಮೆಯನ್ನು ದೇಶಾದ್ಯಂತ ಜಾರಿಗೊಳಿಸುವುದು, ದೇಶದ ಪ್ರತಿ ಬಡ ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ನೀಡಲು ಮಹಾಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡೋದು, ಸರ್ಕಾರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ನಿಯಮಿತ ಉದ್ಯೋಗಗಳ ಗುತ್ತಿಗೆಯನ್ನು ರದ್ದುಗೊಳಿಸೋದು, ಅಂತಹ ನೇಮಕಾತಿಗಳನ್ನು ಕ್ರಮಬದ್ಧಗೊಳಿಸುವುದನ್ನು ಖಚಿತಪಡಿಸೋದು ಈ ಒಂದು ಗ್ಯಾರಂಟಿ ಯೋಜನೆಯ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಮಂಜೂರಾದ ಹುದ್ದೆಗಳಲ್ಲಿ ಸುಮಾರು 30 ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ಹೇಳಿಕೊಂಡಿದೆ. ಜೊತೆಗೆ ಸರ್ಕಾರಿ ಉದ್ಯೋಗಗಳು ಹಾಗೆ ಪರೀಕ್ಷೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಶುಲ್ಕ ಏನಿರುತ್ತೆ ಅದನ್ನು ರದ್ದುಪಡಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮದಡಿಯಲ್ಲಿ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ಅಂಗವಿಕಲ ವ್ಯಕ್ತಿಗಳ ಪಿಂಚಣಿಗೆ ಕೇಂದ್ರವು ನೀಡುವ ನೆರವಿನ ಮೊತ್ತವನ್ನು 1000ಕ್ಕೆ ಏರಿಸಲಾಗುತ್ತೆ ಅನ್ನುವಂತಹ ಮಹತ್ವದ ಭರವಸೆಯನ್ನು ನೀಡಿದೆ. 2025ರಿಂದ ಹೊಸದಾಗಿ ಬರುವಂತಹ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ತರುತ್ತೆ ಅನ್ನುವಂತಹ ಮಹತ್ವದ ಭರವಸೆ ನೀಡಿದೆ. ಇದರ ಜೊತೆಗೆ 21 ವರ್ಷ ಒಳಗಿನವರಿಗೆ ಪ್ರತಿಭಾವಂತ ಹಾಗೆ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ತಿಂಗಳಿಗೆ 10,000 ಕ್ರೀಡಾ ವಿದ್ಯಾರ್ಥಿ ವೇತನವನ್ನು ನೀಡೋದು ಅಂತ ಮತ್ತೊಂದು ಭರವಸೆಯನ್ನು ನೀಡಿದೆ. ಇಷ್ಟು ಪ್ರಣಾಳಿಕೆಯ ಅಂಶಗಳಲ್ಲಿ ಪ್ರಮುಖ ಅಂಶವನ್ನು ಗಮನಿಸೋದಾದರೆ ಜಾತಿ ಗಣತಿ, ಜಾತಿಗಳು ಹಾಗೆ ಉಪಜಾತಿಗಳು ಹಾಗೆ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳನ್ನು ಅಧ್ಯಯನ ನಡೆಸೋದಕ್ಕೆ ದೇಶಾದ್ಯಂತ ಸಾಮಾಜಿಕ ಆರ್ಥಿಕ ಹಾಗೆ ಜಾತಿ ಗಣತಿಯನ್ನು ನಡೆಸಲಾಗುತ್ತೆ ಅನ್ನುವ ಭರವಸೆಯನ್ನು ನೀಡಿರುವಂಥದ್ದು. ಡೇಟಾದ ಆಧಾರದ ಮೇಲೆ ಸಕಾರಾತ್ಮಕ ಕ್ರಿಯೆಯ ಕಾರ್ಯಸೂಚಿಯನ್ನು ಬಲಪಡಿಸುತ್ತೆ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಉದ್ಯೋಗ ಹಾಗೆ ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿಯನ್ನು ತರೋದು. ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಜಾತಿಗಳು ಹಾಗೆ ಸಮುದಾಯಗಳಿಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತೀವಿ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಇದು ಕೂಡ ಮತ್ತೊಂದು ಪ್ರಮುಖ ಅಂಶ ಅಂತಲೇ ಹೇಳ್ಬೋದು. ಇನ್ನು SC ST ಹಾಗೆ OBCಗಾಗಿ ಕಾಯ್ದಿರಿಸಿದ ಪೋಸ್ಟ್ಗಳ ಎಲ್ಲ ಬ್ಯಾಕ್ಲಾಗ್ ಖಾಲಿ ಹುದ್ದೆಗಳಿಗೆ 1 ವರ್ಷದೊಳಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದೆ. ಇನ್ನು ಮನೆ ನಿರ್ಮಾಣ ವ್ಯವಹಾರಗಳನ್ನು ಪ್ರಾರಂಭಿಸೋದು ಹಾಗೆ ಆಸ್ತಿಯನ್ನು ಖರೀದಿಸೋದಕ್ಕೆ ಸಾಂಸ್ಥಿಕ ಸಾಲವನ್ನು SC STಗಳಿಗೆ ವಿಸ್ತರಿಸಲಾಗುವುದು ಅನ್ನೋದು ಮತ್ತೊಂದು ಮಹತ್ವದ ಭರವಸೆಯನ್ನು ನೀಡಿದೆ. ಇನ್ನು ಭೂ ಸೀಲಿಂಗ್ ಕಾಯ್ದೆಯಡಿ ಬಡವರಿಗೆ ಸರ್ಕಾರಿ ಭೂಮಿ ಮತ್ತು ಹೆಚ್ಚುವರಿ ಭೂಮಿ ವಿತರಿಸುವ ಬಗ್ಗೆ ನಿಗಾ ವಹಿಸುವುದಕ್ಕೆ ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿದೆ. ಇದು ಕೂಡ ಈ ಒಂದು ಪ್ರಣಾಳಿಕೆಯ ಒಂದು ದೊಡ್ಡ ಭಾಗ ಹಾಗೆ ಪ್ರಮುಖ ಅಂಶ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖವಾಗಿ SC ST ಸಮುದಾಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯ ಅಂಶಗಳ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಇದೆ. ಅದೇನಪ್ಪ ಅಂತ ಹೇಳಿದ್ರೆ SC ST ಸಮುದಾಯಗಳಿಗೆ ಸೇರಿದ ಗುತ್ತಿಗೆದಾರರಿಗೆ ಹೆಚ್ಚಿನ ಸಾರ್ವಜನಿಕ ಕೆಲಸದ ಗುತ್ತಿಗೆಗಳನ್ನು ನೀಡುವುದು, ಅಂದರೆ ಸಾರ್ವಜನಿಕ ಸಂಗ್ರಹಣೆ ನೀತಿಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗುತ್ತೆ ಅನ್ನುವ ಭರವಸೆಯನ್ನು ನೀಡಿದೆ. ಇನ್ನು OBC SC ST ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದೆ. SC ST ಸಮುದಾಯಗಳಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ, PhD ಮಾಡೋದಕ್ಕೆ ಸಹಾಯ ಮಾಡುವಂತಹ ವಿದ್ಯಾರ್ಥಿ ವೇತನದ ಸಂಖ್ಯೆಯನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿರೋದು ಕೂಡ ಈ ಒಂದು ಪ್ರಣಾಳಿಕೆಯ ಪ್ರಮುಖಾಂಶ ಅಂತಲೇ ಹೇಳ್ಬೋದು. ಇನ್ನು ಬಡವರು SC ST ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳ ಜಾಲವನ್ನು ರಚಿಸಲಾಗುವುದು ಹಾಗೆ ಪ್ರತಿ ಬ್ಲಾಕ್ಗೆ ವಿಸ್ತರಿಸಲಾಗುವುದು ಅನ್ನುವ ಮತ್ತೊಂದು ಭರವಸೆಯನ್ನು ನೀಡಿದೆ. ಇನ್ನು ಹಿರಿಯ ನಾಗರಿಕರು, ವಿಧವೆಯರು ಹಾಗೆ ಅಂಗವಿಕಲರ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರದ ಕೊಡುಗೆ ತಿಂಗಳಿಗೆ 200ರಿಂದ 500 ರೂಪಾಯಿ ಮೊತ್ತ ಇದೆ. ಈ ಒಂದು ಮೊತ್ತವನ್ನು ತಿಂಗಳಿಗೆ 1,000 ರೂಪಾಯಿಗೆ ಹೆಚ್ಚಳ ಮಾಡಲಾಗುತ್ತೆ ಅನ್ನುವ ಭರವಸೆಯನ್ನು ನೀಡಿದೆ. ಇನ್ನು ಆರೋಗ್ಯ ರಕ್ಷಣೆಗಾಗಿ ರಾಜಸ್ಥಾನದಲ್ಲಿ ಒಂದು ಯೋಜನೆ ಜಾರಿಯಲ್ಲಿದೆ. 25 ಲಕ್ಷದವರೆಗಿನ ನಗದು ರಹಿತ ವಿಮೆಯನ್ನು ಆ ಒಂದು ಸರ್ಕಾರ ಜಾರಿಗೊಳಿಸಿದೆ. ಅದೇ ಯೋಜನೆಯನ್ನು ದೇಶಾದ್ಯಂತ ಅದನ್ನು ಅಳವಡಿಸಿಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿದೆ. ಇದೆಲ್ಲದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದವರಿಗೂ ಹಲವು ಘೋಷಣೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಯಾವ್ಯಾವ ಯೋಜನೆ ಯಾವ್ಯಾವ ಭರವಸೆಯನ್ನು ನೀಡಿದೆ ಅನ್ನೋದನ್ನು ನೋಡೋದಾದರೆ ಸಂವಿಧಾನದ 15, 16, 25, 26, 28, 29 ಹಾಗೆ 30ನೇ ವಿಧಿಗಳ ಅಡಿಯಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಖಾತರಿಪಡಿಸಿದ ಹಕ್ಕುಗಳು ಹಾಗೆ ನಂಬಿಕೆಯನ್ನು ಆಚರಿಸುವಂತಹ ಮೂಲಭೂತ ಹಕ್ಕನ್ನು ನೀಡ್ತೇವೆ ಅಂತ ಹೇಳಿದೆ. ಇದರ ಜೊತೆಗೆ ಶಿಕ್ಷಣ, ಉದ್ಯೋಗ, ವ್ಯಾಪಾರ, ಸೇವೆಗಳು ಹಾಗೆ
ಕ್ರೀಡೆ, ಕಲೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿರುವಂತಹ ಅವಕಾಶಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದಕ್ಕೆ ಅಲ್ಪಸಂಖ್ಯಾತರಿಗೆ ಸೇರಿದ ವಿದ್ಯಾರ್ಥಿಗಳು ಹಾಗೆ ಯುವಕರನ್ನು ಪ್ರೋತ್ಸಾಹಿಸುತ್ತೇವೆ ಮತ್ತು ಸಹಾಯ ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನು ನೀಡಿದೆ. ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಮೌಲಾನಾ ಆಜಾದ್ ವಿದ್ಯಾರ್ಥಿ ವೇತನವನ್ನು ಮರುಸ್ಥಾಪಿಸಿ ವಿದ್ಯಾರ್ಥಿ ವೇತನದ ಸಂಖ್ಯೆಯನ್ನು ಹೆಚ್ಚಿಸ್ತೇವೆ ಅನ್ನುವಂತಹ ಮತ್ತೊಂದು ಆಫರನ್ನು ನೀಡಿದೆ. ಮತ್ತೊಂದು ಅಂಶವನ್ನು ಈ ಒಂದು ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದೆ. ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಆರ್ಥಿಕ ಸಬಲೀಕರಣವು ಭಾರತವು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಅಗತ್ಯವಾದ ಹೆಜ್ಜೆ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದೆ. ಅಲ್ಪಸಂಖ್ಯಾತರಿಗೆ ಯಾವುದೇ ತಾರತಮ್ಯವಿಲ್ಲದೆ ಬ್ಯಾಂಕ್ಗಳು ಸಾಂಸ್ಥಿಕ ಸಾಲವನ್ನು ಒದಗಿಸುವುದನ್ನು ಖಚಿತಪಡಿಸುತ್ತೆ ಈ ಸರ್ಕಾರ ಅನ್ನುವಂತಹ ಮಾತನ್ನು ಹೇಳಿದೆ. ಇನ್ನು ಶಿಕ್ಷಣ, ಆರೋಗ್ಯ, ಸಾರ್ವಜನಿಕ ಉದ್ಯೋಗ, ಲೋಕೋಪಯೋಗಿ ಗುತ್ತಿಗೆಗಳು, ಕೌಶಲ್ಯ ಅಭಿವೃದ್ಧಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಾರತಮ್ಯವಿಲ್ಲದೆ ಅವರ ನ್ಯಾಯಯುತ ಪಾಲನ್ನು ಪಡೆಯುವುದನ್ನು ನಾವು ಖಾತರಿಪಡಿಸ್ತೇವೆ ಅಂತ ಅಲ್ಪಸಂಖ್ಯಾತರಿಗೆ ಭರವಸೆಯನ್ನು ನೀಡಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿಯೊಬ್ಬ ನಾಗರಿಕರಂತೆ ಅಲ್ಪಸಂಖ್ಯಾತರಿಗೂ ಉಡುಗೆ, ಆಹಾರ, ಭಾಷೆ ಹಾಗೆ ವೈಯಕ್ತಿಕ ಕಾನೂನುಗಳ ಆಯ್ಕೆಯ ಸ್ವತಂತ್ರವಿದೆ ಅಂತ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿದೆ. ಈಗಾಗಲೇ ಆ ಎಲ್ಲ ಸಮಾನತೆಗಳು ಸಂವಿಧಾನದ ಅಡಿಯಲ್ಲಿ ಇದೆ, ಆದರೂ ಅದನ್ನು ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿ ಖಚಿತಪಡಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಇದಿಷ್ಟು ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆಯ ಅಂಶಗಳು. ಹಾಗಾದರೆ ಈ ಒಂದು ಪ್ರಣಾಳಿಕೆ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.